ಸರ್ಕಾರಿ ಸೌಲಭ್ಯಗಳೆಂದರೇನು ಹಾಗೂ ವಂಚಿತ ಪ್ರದೇಶಕ್ಕೆ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಭೇಟಿ. ಇಂದು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕುಡ್ಚಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಹಿಡಕಲ್ ಡ್ಯಾಂ ಪಂಚಾಯಿತಿ ಹಾಗೂ ಮುಗುಳುಕೋಡ್ ಪುರಸಭೆ ಗಡಿಭಾಗದಲ್ಲಿ ಇರುವ ಚೆನ್ನದಾಸರ ಜನತಾ ಕಾಲೋನಿಗೆ ಸುಮಾರು 40 ವರ್ಷಗಳಿಂದ ವಾಸವಾಗಿರುವ ಪರಿಶಿಷ್ಟ ವರ್ಗದ ಸಮುದಾಯದವರು ಯಾವುದೇ ಸರ್ಕಾರಿ ಸವಲತ್ತುಗಳು ಸಿಗುತ್ತಿಲ್ಲ. ಕಾರಣ ಮುಗುಳುಕೋಡ್ ಹಿಡಕಲ್ ಗಡಿಯ ಸಮಸ್ಯೆ ಇರುವುದರಿಂದ ಈ ಕಾಲೋನಿಯು ಅತಂತ್ರವಾಗಿ ಉಳಿದಿದೆ. ಅಲ್ಲಿನ ಸ್ಥಳೀಯರ ಮನವಿ ಆಲಿಸಿ ಸಮಸ್ಯೆಯನ್ನ ಮನಗಂಡ ಕುಡ್ಚಿ ಮತಕ್ಷೇತ್ರದ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ್ ಅವರು ಅಧಿಕಾರಿಗಳ ಜೊತೆಗೆ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿನ ಜನರ ಜೊತೆಗೆ ಚರ್ಚಿಸಿ ಅಲ್ಲಿನ ಸಮಸ್ಯೆಗಳನ್ನ ಆಲಿಸಿದರು. ಅಲ್ಲಿನ ಸುಮಾರು 100 ಕುಟುಂಬಗಳ ಮನೆಗಳ ವಾಸವಾಗಿರುವ ಎಲ್ಲಾ ಜನರು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಚುನಾವಣೆ ಗುರುತಿನ ಚೀಟಿ, ಮಕ್ಕಳು ವಿದ್ಯಾಭ್ಯಾಸ ಮಾಡಿರುವ ಪ್ರಮಾಣ ಪತ್ರಗಳು ಹಾಗೂ ಯಾವುದೇ ದಾಖಲಾತಿ ಪಡೆದರೂ ಹಿಡಕಲ್ ಗ್ರಾಮ ಪಂಚಾಯಿತಿ ಎಂದು ದಾಖಲುಗೊಂಡಿವೆ. ಆದರೆ ಈಗ ಅವರು ವಾಸವಾಗಿರುವ ನಿವೇಶನ ಜಾಗ ಮಾತ್ರ ಸರ್ವೆ ನಂಬರ್ 66/3ರ ಈ ಭೂಮಿಯು ಮುಗುಳುಕೋಡ್ ಪುರಸಭೆಯು ವ್ಯಾಪ್ತಿಗೆ ಸೇರುತ್ತದೆ. ಹೀಗಿರುವಾಗ ಸರ್ಕಾರಿ ಯಾವುದೇ ಸವಲತ್ತುಗಳು ಪಡೆಯಲು ಹೋದಾಗ ದಾಖಲಾತಿಗಳು ಹಿಡಕಲ್ ಗ್ರಾಮ ಪಂಚಾಯಿತಿ ಆಗಿರುತ್ತವೆ. ಆದರೆ ಯಾವುದಾದರೂ ಸರ್ಕಾರದಿಂದ ಸವಲತ್ತು ಪಡೆದು ಜಿಪಿಎಸ್ ಮಾಡಲು ಹೋದಾಗ ಪುರಸಭೆ ಮುಗುಳುಕೋಡ್ ಎಂದು ದಾಖಲು ತೋರಿಸುತ್ತದೆ. ಹೀಗಿರುವಾಗ ಕಾರಣ ಅಲ್ಲಿನ ಜನರಿಗೆ ಸುಮಾರು 25 ವರ್ಷಗಳಿಂದ ಯಾವುದೇ ಸೌಲಭ್ಯಗಳು ದೊರಕಿಲ್ಲ. ಅದನ್ನ ತಿಳಿದು ಮಾನ್ಯ ಶಾಸಕರು ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳೀಯರ ಕುಂದುಕೊರತೆಗಳನ್ನ ಆಲಿಸಿದರು. ರಾಯಬಾಗ್ ತಹಶೀಲ್ದಾರ್ ಕಾರ್ಯಾಲಯದಿಂದ ಆಗಮಿಸಿದ ರಾಜು ದಾನೋಳಿ, ರೆವಿನ್ಯೂ ಇನ್ಸ್ಪೆಕ್ಟರ್ ಇವರ ಜೊತೆಗೆ ಚರ್ಚಿಸಿ ಇದನ್ನು ಯಾವ ರೀತಿ ಮಾಡಿದರೆ ಸರಿಯಾಗುತ್ತದೆ ಎಂದು ಚರ್ಚಿಸಿದರು. ನಂತರ ಸಂಬಂಧಪಟ್ಟ ಹಿಡಕಲ್ ಪಿಡಿಒ ಮಹಾದೇವ್ ಕುಂಬಾರ್ ಹಾಗೂ ಮುಗುಳುಕೋಡ್ ಪುರಸಭೆ ಅಧಿಕಾರಿಗಳು ಉದಯ್ ಕುಮಾರ್ ಘಟಕಾಂಬಳೆ ಜೊತೆಗೆ ಚರ್ಚಿಸಿದರು. ನಂತರ ಶಾಸಕರು ಇದನ್ನ ಮುಗುಳುಕೋಡ್ ಪುರಸಭೆಯ ವ್ಯಾಪ್ತಿಗೆ ಈ ಕಾಲೋನಿಯನ್ನ ಶೀಘ್ರವೇ ಸೇರ್ಪಡೆ ಮಾಡುವ ಭರವಸೆ ನೀಡಿದರು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕೆಲಸ ಮಾಡಬೇಕೆಂದು ಸ್ಥಳದಲ್ಲಿ ಬಂದಿರುವ ಅಧಿಕಾರಿಗಳಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ನಿರಂಜನ್ ನಕ್ಕರಗುಂದಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಭೀಮಪ್ಪ ಪಾರ್ತನಹಳ್ಳಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಚಿನ್ ಘಂಟಿ, ವಿಠಲ್ ಗಲಗಲಿ, ಕುಡ್ಚಿ ಮತಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರದೀಪ್ ಹಾಲ್ಗುನಿ, ಆನಂದ್ ಪಾಟೀಲ್, ರಾಜು ಕೌಜಲ್ಗಿ, ಬಾಳು ಹಾಡ್ಕರ್, ರವಿ ಗಡ್ಡಿ, ನಾಗೇಶ್ ಕಾಮಶೆಟ್ಟಿ, ಎಸ್ಕಾಂ ಅಧಿಕಾರಿಯಾದ ವಿಡಿ ಕೊಕಟ್ನೂರ್, ದತ್ತು ಪಾರ್ಕ್ನಲ್ಲಿ ಹಾಗೂ ಹಿಡ್ಕಲ್, ಮುಗುಳುಕೋಡ್ ಗ್ರಾಮದ ಪ್ರಮುಖ ಗಣ್ಯಮಾನ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಮೇಶ್ ಕಾಂಬ್ಳೆ, SP7 ನ್ಯೂಸ್ ಕನ್ನಡ, ಚಿಕ್ಕೋಡಿ. ಅದನ್ನ ತಗೊಂಡು ಆಧಾರ್ ಕಾರ್ಡ್ ಚೇಂಜ್ ಮಾಡ್ಕೋದು, ರೇಷನ್ ಕಾರ್ಡ್ ವರ್ಗಾವಣೆ ಮಾಡ್ಕೋದು ಮಾಡಕ್ಕೆ